ಗೈಸ್ ರೋಡ್ ದಾಟಕ್ಕೆ ಭಯ, ಸೊ ಅದಕ್ಕೆ ರೋಡ್ ದಾಟ್ತೀರಾ ಮೆಟ್ರೋಲ್ ಹೋಗ್ಬಿಟ್ಟು ಇಲ್ಲಿಂದ ಹತ್ಬಿಟ್ಟು ಅಲ್ಲಿಂದ ಇಳಿಯೋದು. ಸೊ ಫೈನಲಿ ಬಂದು ಯಾಕೆ ನೋಡಿ ಗೈಸ್, ಬಾರೇ ಇಲ್ಲ ಓದೆ ಕೊತ್ತಾಳೆ ಅವಳು ನಿಮಗೆ ಓದೆ ಓದೆ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಎಲ್ಲ ಆಲ್ಮೋಸ್ಟ್ ತಮ್ಮನೇಲಿ ನೋಡೇ ಇರ್ತೀರಾ. ಇವತ್ತಿನ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡ್ತಾ ಇದ್ದೀನಿ. ಆಫ್ಟರ್ 3 years ನಾನು ಅವಳನ್ನ ಮೀಟ್ ಮಾಡ್ತಾ ಇರೋದು. ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಹರ್. ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನನಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಸೊ ನೋಡೋಣ ಎಲ್ಲಿ ಮೀಟ್ ಮಾಡ್ತಾ ಇದ್ದೀವಿ, ಏನೇನು ಮಾಡ್ತೀವಿ ಅಂತ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಇನ್ನೂ ನಾನು ಟಿಫನ್ ಕೂಡ ಮಾಡಿಲ್ಲ. ಸೊ ರೆಡಿ ಆಗಿಬಿಟ್ಟು ಅವಳು ಇವಾಗ ಕಾಲೇಜಲ್ಲಿ ಇದ್ದಾಳೆ. 1:30 ಕಾಲೇಜ್ ಬಿಡೋದು. ಸೊ ನಾವು ಮೀಟ್ ಆಗ್ತಾ ಇರೋದು 2:15 ಹಂಗೆ ಮೀಟ್ ಆಗ್ತಾ ಇರೋದು. ಸೊ ಇವಾಗ ಟೈಮ್ ಬಂದುಬಿಟ್ಟು 12 ಸಮಥಿಂಗ್ ಏನೋ ಆಗಿದೆ. ಸೊ ನಾನು ರೆಡಿ ಆಗಿಬಿಟ್ಟು ಟಿಫನ್ ಮಾಡಿಬಿಟ್ಟು ನಮ್ಮಲ್ಲಿ ಸಿಗುವ. ರೆಡಿ ಆಗಾದ್ಮೇಲೆ ಬಾಯ್ ಬಾಯ್ ಗೈಸ್. ಫೈನಲಿ ನಾನು ರೆಡಿಯಾಗಿ ಹೊರಟೆ, ಇವಾಗ ಹೋಗ್ತಾ ಇದ್ದೀನಿ. ಅವಳು ಕಾಲ್ ಮಾಡಿದ್ಲು, ಇನ್ನೊಂದು 20 ಮಿನಿಟ್ಸಲ್ಲಿ ಬರ್ತಾಳಂತೆ. ಸೊ ಹೋಗ್ತೀನಿ, ಹೋಗಾದ್ಮೇಲೆ ಸಿಗ್ತೀನಿ. ನೋಡ್ರಿ ಅವಳು ಎಷ್ಟು ಎಕ್ಸೈಟ್ ಆಗ್ತಾಳೆ ಅಂತ. ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ನೋಡೋಣ ಅವಳು ಎಷ್ಟು ಎಕ್ಸೈಟ್ ಆಗ್ತಾಳೆ ಅಂತ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಬೈ ಬಾಯ್. ಫೈನಲಿ ನಾನು ನಮ್ಮ ಆಂಟಿ ಮನೆ ಹತ್ರ ಬಂದಿದ್ದೀನಿ. ಈಗ ಅವಳು ಇನ್ನೂ ಜಯನಗರಲ್ಲೇ ಇದ್ದಾಳಂತೆ. ಸೊ ಇವಾಗ ಬರ್ತಾ ಇದ್ದಾಳೆ ಅವಳು. ಇನ್ನೂ ಬರೋಕ್ಕೆ ಒಂದು 30 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಮ್ಮ ಆಂಟಿ ಮನೆ ಹತ್ರ ಬಂದಿದ್ದೆ. ಹಂಗೆ ಇಲ್ಲೇ ಗಾಡಿ ಹಾಕ್ಬಿಟ್ಟು ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಇದೆ ನಾವು ಮೀಟ್ ಮಾಡ್ತಾ ಇರೋ ಪ್ಲೇಸು. ಸೊ ಹಂಗೇ ಹೋಗೋಣ ಅಂತ. ಹಂಗೆ ನನ್ನ ತಂಗಿನೂ ಬರ್ತೀನಿ ಅಂದರು. ಸೊ ಅವಳು ರೆಡಿ ಆಗ್ತಿದ್ದಾಳೆ. ಸೊ ಹಾಗಾದ್ಮೇಲೆ ಹೋಗ್ತೀನಿ, ಹೋಗಿ ಮೀಟ್ ಮಾಡ್ತೀನಿ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಹರ್. ಅವಳು ಅಷ್ಟೇ ಎಕ್ಸೈಟ್ ಆಗ್ತಿದ್ದಾಳ ಗೊತ್ತಿಲ್ಲ. ಅವಳನ್ನೇ ಹೋಗ್ಬಿಟ್ಟು ಕೇಳಬೇಕು ಎಕ್ಸೈಟ್ ಆಗಿದೆಯಾ ಇಲ್ವಾ ಅಂತ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಅವಳನ್ನ ನೋಡ್ತಾ ಇದ್ದೀನಿ. ಒಂಥರ ಖುಷಿ, ಒಂಥರ ನರ್ವಸ್ ಫೀಲ್ ಆಗ್ತಿದೆ. ಅವಳು ನನಗೆ ಫ್ರೆಂಡ್ ಆಗಿದ್ದು ಬಂದ್ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡು. ನನಗೆ ಸ್ಕೂಲ್ ಡೇ ಅಂದರೆ 10th ಅಲ್ಲಿ ನನಗೊಬ್ಳು ಬೆಸ್ಟ್ ಫ್ರೆಂಡ್ ರಕ್ಷಿತಾ ಅಂತ ಒಬ್ಳು ದಿ ಬೆಸ್ಟ್ ಫ್ರೆಂಡ್ ನನ್ನ ಲೈಫಲ್ಲಿ. ದಿ ಬೆಸ್ಟ್ ಆ್ಯಂಡ್ ದಿ ಲಾಸ್ಟ್. ನನಗೆಲ್ಲ ಫೀಲಿಂಗ್ಸ್ನು ನನಗೇನು ಮುಚ್ಚಿಡ್ತಿರ್ಲಿಲ್ಲ ಅವಳ ಹತ್ರ. ಒಂದೇ ಕಾಲೇಜು, ಒಂದೇ ಟ್ಯೂಷನ್ಸು, ಎಲ್ಲ ಒಂದೇ. ಮೈ ಏರಿಯಾ ಕೂಡ ಒಂದೇ. ಸೊ ಇಬ್ಬರು ಒಬ್ರಿಗೊಬ್ರಿಗೆ ಬಿಟ್ಟೇ ಇರೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಯಾರ ಶಾಪನೋ ಏನೋ ಗೊತ್ತಿಲ್ಲ, ಇವಾಗ ಸ್ವಲ್ಪ ದೂರ ಆಗ್ಬಿಟ್ಟಿದ್ದೀವಿ ಲೈಟಾಗಿ. ಸೊ ನನ್ನ ಅವಳ ಮಧ್ಯ ಬಾಂಡ್ ಹಂಗೆ ಇದೆ. ಮೀಟ್ ಆಗಲ್ಲ, ಜಾಸ್ತಿ ಮಾತಾಡಲ್ಲ ಅನ್ನೋದು ಬಿಟ್ಟು, ಒಟ್ಟಿಗೆ ಓಡಾಡಲ್ಲ ಅನ್ನೋದು ಬಿಟ್ಟು, ಇಬ್ಬರು ಬಾಂಡಿಂಗ್ಸ್ ನಮ್ಮ ಹಾರ್ಟಲ್ಲಿ ಅವಾಗ ಹೆಂಗಿತ್ತು ಇವಾಗಲೂ ಹಂಗೆ ಇದೆ, ಮುಂದೆನೂ ಹಂಗೆ ಇರುತ್ತೆ. ಸೊ ಅವಳಿಂದ ನನಗೆ ಇವಳು ಫ್ರೆಂಡ್ ಆಗಿದ್ದು. ಅವಾಗೆಲ್ಲ 3 ಜನ ಒಟ್ಟಿಗೆ ಸ್ಟೋರೀಸ್ ಎಲ್ಲ ಹಾಕ್ಕೊಂಡು ಒಳ್ಳೆ ದಿ ಬೆಸ್ಟ್ ಫ್ರೆಂಡ್ಸ್ ಥರ ಇರ್ತಿದ್ವಿ. ಆಫ್ಟರ್ PU ಎಲ್ಲರದು ಕಾಂಬಿನೇಷನ್ಸ್ ಚೇಂಜ್ ಆಯಿತು. ಸೊ ಎಲ್ಲ ದೂರ. ಅದಾದಮೇಲೆ ನಾನು ಅವಳು ರಕ್ಷಿತಾ ಮೀಟ್ ಮಾಡ್ತಾ ಇದ್ವಿ. ಬಟ್ ಇವಳನ್ನ ಯಾವತ್ತೂ ಮೀಟ್ ಮಾಡಿಲ್ಲ, ಇವತ್ತು ಮೀಟ್ ಮಾಡ್ತಾ ಇದ್ದೀನಿ. ಸೊ ರಕ್ಷಿತಾ ಬೇರೆ ಎಲ್ಲೋ ಹೋಗಿದ್ದಾಳೆ ಅವಳು ಸ್ಟಡೀಸ್ಗೋಸ್ಕರ. ಸೊ ಅವಳೊಬ್ಳು ಮಿಸ್ ಆಗ್ತಾಳೆ. ಅದು ಬಿಟ್ಟರೆ ಅವಳು ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ಖಂಡಿತ ಅವಳ ಜೊತೆ ವೀಡಿಯೋ ಮಾಡೇ ಮಾಡ್ತೀನಿ. ಸದ್ಯಕ್ಕೆ ನಮ್ಮ ಮೇಘ ಅವ್ರ ಜೊತೆ ವೀಡಿಯೋ ಮಾಡೋಣ. ಗೈಸ್ ರೋಡ್ ದಾಟಕ್ಕೆ ಭಯ, ಸೊ ಅದಕ್ಕೆ ರೋಡ್ ದಾಟ್ತೀರಾ ಮೆಟ್ರೋಲ್ ಹೋಗ್ಬಿಟ್ಟು ಇಲ್ಲಿಂದ ಹತ್ಬಿಟ್ಟು ಅಲ್ಲಿಂದ ಇಳಿಯೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸೊ ಹೆಂಗಿದೆ ನನ್ನ ಐಡಿಯಾ? ಅರ್ಥ ಆಗ್ತಿಲ್ಲ ನನಗೆ. ಯಾರಿಗೆಲ್ಲ ರೋಡ್ ಕ್ರಾಸ್ ಮಾಡೋಕ್ಕೆ ಭಯ, ಈ ಐಡಿಯಾ ಯೂಟಿಲೈಸ್ ಮಾಡ್ಕೊಳ್ಳಿ, ವರ್ಕ್ ಆಗುತ್ತೆ. ಫೋರಮ್ ಮಾಲ್ ಎಂಟರ್ ಆದ್ವಿ. ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಅವಳು ಬಂದರೆ ಡೈರೆಕ್ಟ್ ಒಳಗೆ ಬರೋಕ್ಕೆ ಹೇಳ್ತೀನಿ. ಹೊರಗಡೆ ತುಂಬ ಬಿಸಿಲಿದೆ, ಹೊರಗಡೆ ನಿಂತ್ಕೊಳಕ್ಕಾಗಲ್ಲ. ಸೊ ಅವಳು ಫೈನಲಿ ಬಂದಿದ್ದಾಳೆ. ನೋಡೋಣ ಬನ್ನಿ. 3 years ಆದ್ಮೇಲೆ ಮೀಟಪ್ ಆಗ್ತಾ ಇರೋದು. ಒಂಥರ ನರ್ವಸ್ ಫೀಲ್ ಆಗ್ತಿದೆ ಗೈಸ್. ನನಗೆ ಸಿಕ್ಕಾಪಟ್ಟೆ ಒಂಥರ ಹಾರ್ಟ್ ಬೀಟ್ ಎಲ್ಲ ರೈಸ್ ಆಗ್ತಾ ಇದೆ. ಸೊ ಬಂದ್ಲು, ಅವಳು ಆ ಕಡೆ ಹೋಗ್ತಾ ಇದ್ದಾಳೆ. ಆ ಕಡೆ ಹೋಗ್ತಾ ಇದ್ದಾಳೆ. ಬಂದ್ಲು. ಫುಲ್ ನಾಚಿಕೆ ಆಗ್ಬಿಟ್ಟಿದೆ ಹುಡುಗಿಗೆ ಸಿಕ್ಕಾಪಟ್ಟೆ. ಸೊ ಅವಳ ಜೊತೆ ಮಾತಾಡ್ಸಾದ್ಮೇಲೆ ಸಿಗ್ತೀನಿ ಗೈಸ್. ಬೈ.
ಸೊ ಗೈಸ್, ಇವಳೇ ನನ್ನ ಫ್ರೆಂಡ್. ಆಫ್ಟರ್ 3 years ನಾನು ಮೀಟ್ ಮಾಡ್ತಾ ಇರೋದು ಇವಳನ್ನೇ. ಆರ್ ನೇಮ್ ಇಶ್ ಹೇಳಿ, ನೇಮ್ ಆದರೂ ಹೇಳಿ, ಅಟ್ಲೀಸ್ಟ್ ನೋಡಿ ನೇಮ್ ಗೊತ್ತಾಗ್ಬೇಕಲ್ವಾ. ಮೇಘ. ನೋಡಿ ನಮ್ಮ ಮಗುನೇ ಹೇಳ್ತಾ ಇದೆ ಮೇಘ ಅಂತ. ಹುಡುಗಿ ಮೇಕಪ್ ಹಾಕಿಲ್ಲ, ಸ್ವಲ್ಪ ನಾಚಿಕೆ ಇದೆ, ಅಡ್ಜಸ್ಟ್ ಮಾಡ್ಕೊಬಿಡಿ. ಬಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ. ಬಿಸಿಯಾಗ್ಬಿಟ್ಟಿದ್ದಾಳೆ ಹುಡುಗಿ, ಮೇಕಪ್ ಹಾಕಿಲ್ಲ ಅಂತ. ಹುಡುಗಿ ಮೇಕಪ್ ಹಾಕಿಲ್ಲ ಅಂತ ಮುಖನೇ ತೋರಿಸ್ತಿಲ್ಲ guys. ನನ್ನೆದೆಯ ಬಾಂಧಳದಿ, ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. ಫ್ರೆಂಡ್ಸ್ನ ಮೀಟ್ ಮಾಡಿಸ್ತಾ ಇದ್ದಾಳೆ ನನಗೆ. ಹೊಸ್ದಾಗಿ ಇಬ್ರು ಫ್ರೆಂಡ್ಸ್ನ ಮಾಡಿಸಿದ್ದಾಳೆ. ಬರೀ ಫೋನಲ್ಲೇ ಮುಗಿಸ್ಕೊಂಡು ಫ್ರೆಂಡ್ಶಿಪ್ನ. ಪರ್ಸ್ನಲ್ ಟಾಕ್ಸ್ ಮೇ ಬಿ ಡವ್ ಜೊತೆ ಮಾತಾಡ್ತಿದ್ದಾಳೆ ಅನ್ಸುತ್ತೆ. ಇಲ್ಲ, ಅವ್ರು ಇವಳಿಗೆ ಕಾಳಾಗ್ತಾ ಇದ್ದಾರೆ, ಇವಳು ಹಾಕ್ಸ್ಕೊತಾ ಇದ್ದಾಳೆ. ಸೊ ಪಾಪ ನಮ್ಮ ಹುಡುಗಿಗೆ ತುಂಬ ಬೇಜಾರಾಗ್ತಿದೆ ಅನ್ಸುತ್ತೆ ಅಲ್ವಾ? ಅಲ್ವಾ ಗೊಂಬೆ? ಆಗ್ತಾ ಇಲ್ವಾ? ಹ್ಯಾಪಿನಾ ನೀನು? ಆರ್ ಯು ಹ್ಯಾಪಿ? ಯಸ್, ಯು ಆರ್ ಫುಲ್ ಹ್ಯಾಪಿ. ಯಸ್. ಕೂತ್ಕೋ ಗೊಂಬೆ. ಏನು ಗೊತ್ತಾ ಗೊಂಬೆ? ಇವ್ರಿಗೆಲ್ಲ ನೀನು ಏನು ಕೊಡಿಸ್ತೀಯಾ ಗಿಫ್ಟು? ಅವ್ರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪೆನ್ನು, ಎರೇಸರು. ಚಿಕ್ಕ ಮಕ್ಳಿಗೆಲ್ಲ ಪೆನ್, ಎರೇಸರ್, ಶಾರ್ಪ್ನರ್. ನನಗೆ ಚಿಕ್ಕ ಮಕ್ಕಳೆಲ್ಲ ಮಾಡಲ್ಲ ಅನ್ಸುತ್ತೆ, ಎಲ್ಲ ದೊಡ್ಡ ದೊಡ್ಡ ಮಕ್ಕಳು ಮಾಡ್ತಾರೆ. ಹಾಗೆ ಫೈಲ್ಸು, ಡಾಕ್ಯುಮೆಂಟ್ಸು ಕೊಡಿಸ್ತೀನಿ. ಎಲ್ಲ ಕೊಡಿಸ್ತಾಳೆ. ಸಬ್ಸ್ಕ್ರೈಬರ್ಸ್ ಎಲ್ಲರೂ ಇವಳ ಹತ್ರ ಗಿಫ್ಟ್ ಇಸ್ಕೊಳ್ಳೋಕ್ಕೆ ರೆಡಿ ಆಗಿಬಿಡಿ. ಇವಳು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಮುಂಚೆನೇ ಹೇಳಿದ್ದೀನಿ ಅಲ್ಲ. ನನ್ನ ಹತ್ರ ಏನು ಬೇಡ, ಇವಳೇ ಎಲ್ಲ ಕೊಡ್ತಾಳೆ. ಇಲ್ಲ ಎಲ್ಲ ಇವಳೇ ಕೊಟ್ಬಿಡ್ತಾಳೆ. ದಾನಾಶ್ವರ ಕರಡಿ ಇವಳು. ಇಲ್ಲ, ಇವಾಗ ನೀನು ಕೊಡಲ್ವಾ? ನಾನು ಸ್ವಲ್ಪ ಕೊಟ್ಟು ನೀವು ಅಕ್ಕ ಸ್ವಲ್ಪ ಕೊಡ್ತಾರೆ. ಇಲ್ಲ, ಎಲ್ಲ ಇವಳೇ ಕೊಡ್ತಾಳೆ. ಇವಳ ಮನೆ ಅಡ್ರೆಸ್ ಬಂದ್ಬಿಟ್ಟು ಅಡ್ರೆಸ್ ಕೊಡ್ಲಕ್ಕೊಮ್ಮೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಿಮ್ಮ ಮನೆ ಡೋರ್ ನಂಬರ್ ಎಲ್ಲ ಹೇಳ್ಬಿಡು. ಬೇಡ, ನಾನು ಕೊಡಲ್ಲ ಅಂದ್ಬಿಟ್ಲು. ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಹೌದಾ? ತುಂಬ ಬೇಜಾರಾಗ್ಬಿಡ್ತು. ಹೌದಾ? ಎಸ್, ಹೌದು. ಮನೆಗೆ ಹೋಗಿ ಯಾರಾದ್ರು ಬೇಜಾರಾಗಿದ್ರೆ ಅಲ್ಲಿ ನೋಡ್ತೀನಿ ನಮ್ಮ ಮನೆಯಲ್ಲಿ. ಬಾಯ್. ನಮ್ಮ ಮಕ್ಕಳ ವಿಡಿಯೋ ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹುಡುಗಿ ಹೇಳಿದಾಳೆ ಎಲ್ಲರೂ ಮಾಡಬೇಕು, ಆಯಿತಾ? ವಾನ್ ಮಾಡೋರಿಗೆ ಮಾಡಬೇಕು ಅಂತ. ಮಾಡಬೇಕು, ಇಲ್ಲಾಂದ್ರೆ ಓದೇ ಕೊತ್ತಾಳೆ ಅವಳು ನಿಮಗೆ. ಓದೇ ಸೊ ಗೈಸ್, ಎಲ್ಲ ಮುಗೀತು. ಅವಳು ಫುಲ್ ಬ್ಯುಸಿಯಾಗಿಬಿಟ್ಟಿದ್ದಾಳೆ. ಅವಳ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾಳೆ. ಅವಳದೇನೋ ಪರ್ಸ್ನಲ್ ಪ್ರಾಬ್ಲಮ್. ಸೊ ಅವಳು ಫುಲ್ ಬ್ಯುಸಿಯಾಗಿಬಿಟ್ಟಿದ್ದಾಳೆ. ನಾನು ಇವಳು ಚೆನ್ನಾಗಿ ಫೋಟೋಸ್ ತಗೊಂಡು ಈಗ ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಕೆಳಗಡೆ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಶಾಪಿಂಗ್ ಮಾಡಿಸ್ತಾಳಂತೆ ಅಲ್ವಾನೇ? ಏನೇನು ಕೊಡಿಸ್ತೀಯಾ? ಡೈರಿ ಮಿಲ್ಕ್ ಕೊಡಿಸ್ತಾಳೆ, ಆಮೇಲೆ ಚಾಕೋಬಾರ್ ಕೊಡಿಸ್ತಾಳೆ, ನೆಕ್ಸ್ಟು ಐಸ್ ಕ್ರೀಮ್ನು ಕೊಡಿಸ್ತಾಳಂತೆ. ಎಷ್ಟು ಕೊಡಿಸ್ತೀಯಾ? ಇಷ್ಟೇ 3 ಐಟಮ್ಸ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾಳೆ ನನ್ನ ಮನೆಗೆ. ಇವಳಿಗೆ ನಾನು ಈ ಫೋರಮ್ಮಲ್ಲೇ ಕೊಟ್ಬಿಡ್ತೀನಿ. ಕೊಡ್ಸೋದೇನಿಲ್ಲ, ಎತ್ಕೊಂಡು ಹೋಯ್ತವ್ರು ನೀನು ಮನೆಗೆ. ನಿಮ್ಮ ಕೈಲಿ ಅದೇ ಎತ್ಕೊಂಡು ಹೋಗು. ನಾನು ಈ ಫಾರ್ಮಲ್ಲಿ ಇಟ್ಕೋಗಲ್ಲ, ಇಲ್ಲಿರೋ ಥಿಂಗ್ಸ್ ಕೊಟ್ಟು ಕಾಸು ಕೊಡ್ತೀನಿ. ಬ್ರಿಲಿಯಂಟ್ ಗೈಸ್. ಇಲ್ಲಿರೋ ಥಿಂಗ್ಸ್ನ ಎತ್ಕೊಂಡು ಹೋಗ್ತಾಳಂತೆ. ಫೋರಮ್ ಮಾಲ್ ಇವಳಿಗೆ ಬೇಡವಂತೆ. ಯಾಕೆ ಬೇಡ ಫೋರಮ್ ಮಾಲ್ ನಿಮಗೆ? ಫಾರ್ಮಲ್ಲಿ ನಾವು ಇಟ್ಕೋಗಲ್ಲ, ಇದು ಥಿಂಗ್ಸ್ ಆರಾಮ್ಸೆ ಇಟ್ಕೋಬೇಕು. ನೋಡಿ ಗೈಸ್, ಈ ಕಾಲದ ಮಕ್ಕಳು ಜನ್ರೇಷನ್ಸ್ ಅಪ್ಡೇಟ್ ವರ್ಷನ್ಸ್. ನಿನಗೇನು ಕೊಡ್ಸಲ್ಲ ನಾನು. ಇವಾಗ ನೀನೇನು ನೀನು ಶಾಪಿಂಗ್ ಮಾಡಿಸ್ತೀಯಾ? ಮಾಡಿಸಲ್ವಾ? ಅಷ್ಟೇನಾ? ನೋಡಿ ಗೈಸ್, ಇವಳು ನನಗೆ ಶಾಪಿಂಗ್ ಮಾಡಿಸ್ತಾ ಇಲ್ಲ.
ಸೊ ಗೈಸ್ ಫೈನಲಿ ಟಾಟಾ ಬಾಯ್ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು. ಅವಳಿಗೂ ಟೈಮ್ ಆಯಿತು, ನನಗೂ ಟೈಮ್ ಆಯಿತು. ಸೊ ಇಬ್ಬರು ಇವಾಗ ಹೊರಡ್ತಾ ಇದ್ದೀವಿ. ಹೇಗೆ ಅನಿಸ್ತೆ ಮೀಟಾಗಿ? ಸೂಪರ್. ಖುಷಿ ಆಯಿತಾ? ಎಷ್ಟು ಎಕ್ಸೈಟ್ ಆದೆ ನನ್ನ ನೋಡಿ. ಆಫ್ಟರ್ ಸೋ ಮೆನಿ ಡೇಸ್ ಆದಮೇಲೆ ನೋಡಿದ್ಯಾ, ಇಯರ್ಸ್ ಆದಮೇಲೆ ಎಲ್ಲ. ನಾನು ಸಿಕ್ಕಾಪಟ್ಟೆ. ಸಂಪಿಗೆ ಸವಿಬಾಲಹರಿ ಅದು ಸ್ವಲ್ಪ ಜೋರಾಗಿ ಹೇಳು. ನೀರ ಜೀವನದಿ ನಂದು 4 ಇಯರ್ಸ್ ಫ್ರೆಂಡ್ಶಿಪ್. 4 ಇಯರ್ಸಲ್ಲಿ ನಾವು ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಟೈಮ್ಸ್ ಮೀಟ್ ಆಗಿಲ್ಲ. 3 ಟೈಮ್ಸ್ ಅಷ್ಟೇ ಮೀಟ್ ಆಗಿದ್ದು. ಜಸ್ಟ್ ನಮ್ಮದು ಬರೀ ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನನಗಂತೂ ಅವಳನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಅವಳಿಂದ ನನಗಿಬ್ರು ಹೊಸ ಫ್ರೆಂಡ್ಸ್ ಬೇರೆ ಸಿಕ್ಕಿದ್ದಾರೆ. ಹೊಸ ಫ್ರೆಂಡ್ಸ್ ಮಾಡಿಕೊಟ್ಟಿದ್ದಾಳೆ. ಇಬ್ಬರು ಸಬ್ಸ್ಕ್ರೈಬರ್ಸ್ ಮತ್ತು 2 ಫಾಲೋವರ್ಸ್ ಜಾಸ್ತಿ ಮಾಡಿಸ್ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅವ್ರ ನೇಮು ಉಜ್ವಲ್ ಮತ್ತು ಸುನಿಲ್ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಉಜ್ವಲ್ ಆ್ಯಂಡ್ ಸುನಿಲ್. ನನಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿರೋದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಗೈಸ್ ಸಿಗೋಣ, ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಸೊ ಬಾಯ್ ಮಾಡಿಬಿಡೆ ಲಾಸ್ಟಲ್ಲಿ. ಬಾಯ್ ಬಾಯ್. ಫೈನಲಿ ಗೊಂಬೆನವ್ರ ಮನೆಗೆ ಬಿಟ್ಟು ಮೇಘನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಇವಾಗ ನನ್ನ ಮನೆಗೆ ಬಂದೆ. ಸೊ ಇಲ್ಲಿಗೆ ವ್ಲಾಗ್ ಕಂಪ್ಲೀಟ್ ಆಗಿದೆ. ಐ ಹೋಪ್ ನೀವು ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.